राजाधिराज सद्गुरुनाथ माधवानंद प्रभु की। राजाधिराज सद्गुरुनाथ गुरुनाथ गुरुपुत्रेश्वर महाराज, राजाधिराज सद्गुरुनाथ जगन्नाथ महाराज की जय। ಪ್ರತಿ ವರ್ಷದಂತೆ ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ, ಗಿರಿಮಲ್ಲೇಶ್ವರ ಮಹಾರಾಜರ, ಐನಾಥ್ ಪ್ರಭು ಮಹಾರಾಜರ, ಗುರುಪುತ್ರೇಶ್ವರ ಮಹಾರಾಜರ, ಜಗನ್ನಾಥ್ ಮಹಾರಾಜರ 5 ಮಂದಿ ಮಹಾತ್ಮರ ಪುಣ್ಯಾರಾಧನೆ ಕಾರ್ಯಕ್ರಮ ಇವತ್ತು ಗ್ರಂಥಾರಂಭ ಲಕ್ಷಣ ನಿರೂಪಣೆಯೊಂದಿಗೆ ಸಪ್ತಾಹ ಪ್ರಾರಂಭ ಆಗೈತಿ. ಇಲ್ಲೆಲ್ಲ ಈ ಒಂದು ಮಹಾನ್ ಕಾರ್ಯದೊಳಗೆ ಗುಲ್ಬರ್ಗದಿಂದ, ಹುಬ್ಬಳ್ಳಿ ಗಿರೀಶಾಶ್ರಮದಿಂದ, ಮಹಾರಾಷ್ಟ್ರ ಜರಳಿಯಿಂದ ಹಾಗೂ ಹಿಪ್ಪರಿಗೆಯ ಸಂಗಮೇಶ್ವರ ಆಶ್ರಮದಿಂದ ಈ ಒಂದು ಸಪ್ತಾಹ ಕಾರ್ಯಕ್ರಮಕ್ಕೆ ದಿಂಡಿ ಪಲ್ಲಕ್ಕಿ ಪಾದಯಾತ್ರಿಕರು ಆಗಮನ ಮಾಡಿದ್ದಾರೆ. ಆ ಎಲ್ಲ ಪಾದಯಾತ್ರಿಕರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಈ ಒಂದು ಸಪ್ತಾಹ ಸಮರ್ಥ ರಾಮದಾಸ್ ಗ್ರಂಥಾರಂಭ ಲಕ್ಷಣ ನಿರೂಪಣೆ ಇಲ್ಲಿಯವರೆಗೆ ಸಂಪ್ರದಾಯದ ಗುರುಬಂಧುಗಳು ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಪ್ರಶಾಂತ ಕುಟೀರದ ಸಂಗಮೇಶ್ವರ ಮಹಾರಾಜರು ತಮ್ಮ ಅನುಭವಗಳನ್ನು ಸಾಕಷ್ಟು ಹೇಳಿದ್ದಾರೆ. ಈ ಸಂಪ್ರದಾಯದಲ್ಲಿ ಆಗಿ ಹೋದಂಥ ಗುರುಪುತ್ರೇಶ್ವರ ಮಹಾರಾಜರ ಜೊತೆಗೆ ಅತ್ಯಂತ ಒಡನಾಟ. ನಾವು ಅವ್ರ ಜೊತೆಗೆ ವಾಹನಗಳು ನಡೆಸ್ತಿದ್ದೀವಿ. ಅವ್ರನ್ನ ಬಿಟ್ಟು ಸಾಧಾರಣ ಎಲ್ಲರೇ ಒಂದೊಂದು ಟೈಪ್ ಕಾರ್ಯಕ್ರಮ ಮಾಡ್ತಿದ್ರು ಗುರುಪುತ್ರೇಶ್ವರ ಮಹಾರಾಜರು. ಅವ್ರ ಶಿಕ್ಷಣವೂ ಇರ್ತಿತ್ತು ಹುಬ್ಬಳ್ಳಿಯೊಳಗೆ. ಆದರೆ ಈ ಕಡೆ ಲಾತೂರವರೆಗೆ ಮಹಾರಾಷ್ಟ್ರದೊಳಗಾಗಲಿ ಈ ಕಡೆ ಎಲ್ಲಿ ಒಟ್ಟು ಒಂದು ಕಡೆನೂ ಅವ್ರನ್ನ ಬಿಡ್ಲಾರ್ದನ ಕರ್ಕೊಡು. ಇಲ್ಲಂತೂ ಪ್ರತಿ ದಿವಸ ಇಲ್ಲಿ ವಾಸ ಸಪ್ತಾಹ ಇರಲಿ, ದೇವ್ರ ಸಪ್ತಾಹ ಇರಲಿ, ಎಲ್ಲ ಕಾರ್ಯಕ್ರಮದೊಳಗೂ ಬಸವರಾಜ ಸ್ವಾಮಿಗಳು ಬರ್ತಿದ್ರು. ಗುರುಪುತ್ರೇಶ್ವರ ಮಹಾರಾಜರ ದೇಹ ಬಿಟ್ಟ ನಂತರ ಅವ್ರ ಸಂಪರ್ಕ ಸ್ವಲ್ಪ ಕಮ್ಮ. ಆದರೂ ಸಹಿತ ಈ ಸಂಪ್ರದಾಯದ ಜೊತೆಗೆ ಅತ್ಯಂತ ನಿಕಟ ಸಂಬಂಧ ಅವ್ರದ್ದು. ಯಾಕಂದರೆ ಅವ್ರು ಇಲ್ಲೆಲ್ಲ ಬನಟ್ಟಿ ಆಜು ಬಾಜು ಅಸ್ಕಿ ಆಸಂಗಿ ಇಲ್ಲೆಲ್ಲ ಭಕ್ತರನ್ನು ಜಾಗ್ರತೆ ಮಾಡಿ ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥವಾಗಿ, ಅಂದರೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರತಿ ವರ್ಷವೂ ಒಂದು ತಿಂಗಳದವರೆಗೆ ಅಲ್ಲೆಲ್ಲ ಪ್ರವಚನ ಕಾರ್ಯಕ್ರಮ, ಮಾಧವಾನಂದ ಪ್ರಭುಜಿಯರ ನಡೆದ ಒಂದು ದಾರಿ, ಈ ಸಂಪ್ರದಾಯದ ಮಹಿಮೆ. ಅದು ಅಲ್ಲದನ ನಮ್ಮ ಸಂಪ್ರದಾಯದ ಆಜುಬಾಜು ಕೆಲವೊಂದು ಸಪ್ತಾಹಗಳಿಗೂ ಅಲ್ಲೆಲ್ಲ ಅವರು ಸದಾಕಾಲ ಇದೇ ಒಂದು ಕಾರ್ಯದೊಳಗನ ತಮ್ಮ ಸಮಯವನ್ನು ತೊಡಗಿಸಿದ್ದಾರೆ. ನಾವು ಮೊನ್ನೆ ಬನಟ್ಟಿ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಈ ಒಂದು ಮಠದ ಗುರುಪುತ್ರೇಶ್ವರ ಮಹಾರಾಜರನ್ನು ನೆನೆಸಿಕೊಂಡು, ಅಂದರೆ ಗುರುಪುತ್ರೇಶ್ವರ ಮಹಾರಾಜರು ಅಥವಾ ಈ ಸಂಪ್ರದಾಯ ನನ್ನ ಮೇಲೆ ಬಹಳ ನೆದರಿಟ್ಟೈತಿ, ಅಥವಾ ನನ್ನ ಪ್ರತಿಯೊಂದು ಎಲ್ಲ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು, ಶಿಕ್ಷಣ ಆಗಿರ್ಬೋದು, ಎಲ್ಲ ರಂಗದೊಳಗೂ ನನ್ನ ಅತ್ಯಂತ ಪ್ರೀತಿಯಿಂದ ಗುರುಪುತ್ರೇಶ್ವರ ಮಹಾರಾಜರು ತಮ್ಮ ಒಡೆಯದೊಳಗೆ ಹಾಕ್ಕೊಂಡು ನನ್ನ ಜೋಪಾನ ಮಾಡಿದ್ದಾರೆ. ಅವರ ಋಣ ನಾನು ತೀರಿಸಬೇಕಾಗೈತಿ ಅಂತ ಹೇಳಿ ಬನಟ್ಟಿಯ ಬಸಲಿಂಗಪ್ಪ ಮಹಾರಾಜರ ಒಂದು ಸಪ್ತಾಹದಲ್ಲಿ ನಾನು ನನ್ನ ಶಕ್ಯ ಆದಷ್ಟು ನನ್ನ ಅಲ್ಪ ಕಾಣಿಕೆ ಅಂತ ತಿಳಿದ ಈ ಮಠದಕ್ಕೆ ಅವರು ಅಲ್ಲಿ ಬಸಲಿಂಗಪ್ಪ ಮಹಾರಾಜರ ಕಾರ್ಯಕ್ರಮದಲ್ಲಿ ಮಾಧವಾನಂದ ಪ್ರಭುಜಿಯವರ ಗುಡಿಗೆ ನಂದು ಸ್ವಲ್ಪ ಮುಟ್ಟಿ ಅಂತೇಳಿ 1,00,000 ರೂಪಾಯಿ ದೇಣಿಗೆಯನ್ನು ಕೊಟ್ಟರು. ಅಂದರೆ ಗುರುವಿನ ಉಪಕಾರ, ಗುರುದೇವ ನೀ ಮಾಡಿದ ಉಪಕಾರವನ್ನು ನಾನು ಮರೆಯಲಾರೆನು ಎಂದಿಗೆ ಇಹದೋಳು. ಸಾಕಷ್ಟು 50 ಎಕರೆ 100 ಎಕರೆ 1000 ಎಕರೆ ಜಮೀನು ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ ಖರೆ. ಆದರೆ ಆ ಉಪಕಾರವನ್ನು ತೀರಿಸ್ಬೇಕಾತಂದ್ರೆ ನಾವು ಎಷ್ಟೇ ಹಾಕೋತಕ್ಕ ನಮ್ಮ ಅಲ್ಪ ಕಾಣಿಕೆ, ಅಲ್ಪ
ಸೇವೆಯನ್ನು ನಾವು ಮಾಡಲೇಬೇಕಾಗೈತಿ ಅಧ್ಯಾತ್ಮದ ಸಲುವಾಗಿ. ಹಂಗೆ ಅವ್ರು ನೆನಪಿಟ್ಕೊಂಡು ಅವ್ರ ಜೊತೆಗೆ ಸಾಕಷ್ಟು ಒಡನಾಟ ಆಗೆಲ್ಲ ಒಂದು 10 ವರ್ಷಗಟ್ಟಲೆ ಅಂತೂ ನಾವು ವಾಹನ ನಡೆಸ್ತಿದ್ದೀವಿ. ಅವ್ರು ಕಾಯಂ ನಮ್ಮ ಜೊತೆಗೇ ಇರ್ತಿದ್ರು. ಅದು ಅತ್ಯಂತ ಸಂಬಂಧ ಅಂದರೆ ಗುರುಪುತ್ರಪ್ಪ ಮಹಾರಾಜರ ಜೊತೆಗೆ. ದೇವ್ರ ಜೊತೆಗೆ ಅವ್ರದ್ದು ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ. ನಾವು ಭಾಳ ಸಣ್ಣವರು, ನಾವು 13-14 ವರ್ಷದವ್ರು ಇದ್ದೀವ್ರಾಗ. ಅವರೆಲ್ಲ ಗುರುಪುತ್ರೇಶ್ವರ ಮಹಾರಾಜರು ಬಂದ ನಂತರ ಅವ್ರು 16 ವರ್ಷದ ಪೀರಿಯಡ್ನೊಳಗೆ ಅವರು 16 ವರ್ಷದವರೆಗೂ ಅವ್ರ ಜೊತೆಗೇನ ತಮ್ಮ ಶಿಕ್ಷಣ ಆಯಿತು. ಆಮೇಲೆ ಸಪ್ತಾಹಗಳು. ಹಿಂಗೆ ಈ ಒಂದು ಅತ್ಯಂತ ಪ್ರೀತಿಯ ಸಂಬಂಧವನ್ನು ಬೆಳೆಸ್ಕೊಂಡು ಬಂದರು. ಆದರೂ ಸಹಿತ ಅವ್ರು ಏನಪ್ಪ ಅಂತಂದ್ರೆ ಮೊನ್ನೆ ಬನಟ್ಟಿ ಒಳಗೆ ಕಾರ್ಯಕ್ರಮದೊಳಗೆ ನೀವು ಭಾಳ ದಿನ ಹಂಚಿಗೇರಿ ಮಠಕ್ಕೆ ಬಂದಿಲ್ಲ, ಎಲ್ಲ ಮಾಧವಾನಂದ ಪ್ರಭುಜಿಯವ್ರ ದೇವಸ್ಥಾನ ಮುಗ್ದೈತಿ, ಕಟ್ಟಡ ಕೆಲಸ ಎಲ್ಲ ಮುಗ್ದೈತಿ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಾವ ಅಥವಾ ಆಗಿ ಹೋಗ್ಯಾವ, ತಾವೆಲ್ಲ ಒಮ್ಮೆ ಬಂದು ಈ ಮಾಘ ಮಾಸದ ಬಾಬಾಸಾಹೇಬ್ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ನೀವು 1 ದಿವಸ 2 ದಿವಸ ಬಂದು ಎತ್ತು ಪ್ರವಚನ ಮಾಡಿ ಹೋಗ್ರಿ ಅಂದಾಗ ಅವರು ಒಪ್ಕೊಂಡ್ರು. ಅವರು ನಾಳೆ 1ನೇ ತಾರೀಕು 2ನೇ ತಾರೀಕು ಮತ್ತು ಬೇರೆ ಕಾರ್ಯಕ್ರಮ ಅದಾವ. ಅವರು ಅಲ್ಲಿ 1-2 ದಿವಸ ಇಲ್ಲಿದ್ರೆ ಭಾಳ ಚಲೋ ಆಗಿದ್ಕರೆ ಅವರು ಬೇರೆ ಕಡೆ ಮೊದಲೆಲ್ಲ ಬುಕ್ ಆಗಿದ್ದಾರೆ. ಆದರೂ ಇವತ್ತು ಅಥವಾ ಸಂಜೆ ಕಾರ್ಯಕ್ರಮ ಮತ್ತು ನಾಳೆ ಮಧ್ಯಾಹ್ನ ಕಾರ್ಯಕ್ರಮ 3 ಪ್ರವಚನಗಳು ಅವ್ರು ತಮ್ಮ ಪ್ರವಚನ ಸೇವೆ ಮಾಡ್ತಾರೆ. ಆನಂತರ ಅವರು ಮತ್ತು ನಿರ್ಗಮಿಸ್ತಾರೆ. ಈ ಸಂಪ್ರದಾಯ ಗುರು ಪರಂಪರೆ, ಯಾಕಂದರೆ ಇದು ತಾಯಿಗಿಂತಲೂ ಕೋಟಿಪಟ್ಟು ಶ್ರೇಷ್ಠವಾದ ಕರಳು. ಈಗ ನಮ್ಮ ಮನೆಯಾಗ ಬೀಗರ ಬಿಜ್ಜರ ಬಂದ್ರೆ ನಾವು ಸ್ವಲ್ಪ 1 ನಿಮಿಷ 1 ದಿವಸ ಭಾಳ 2 ದಿವಸ ಪ್ರೀತಿ ಇರ್ತೈತಿ, ಮುಂದೆ ವಾಜ್ಯ ಆಕೈತಿ ಮನುಷ್ಯ. ಆದರೆ ಈ ಸಂಪ್ರದಾಯದಲ್ಲಿ ಗುರುಬಂಧುಗಳು ಅಂದ್ರೆ ಎಷ್ಟು ಅಂತಃಕರಣ ಇರ್ತೈತಿ ಅಂದ್ರೆ ಏನಪ್ಪ ಎಲ್ಲೋ ಅದೇ ಎತ್ತನ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಿಂದ ಎತ್ತ ಸಂಬಂಧವಯ್ಯ. ಏನೋ ಪರಿಚಯ ಇರೋದಿಲ್ಲ, ಸಂಬಂಧ ಇರೋದಿಲ್ಲ, ಏನು ಜಾತ್ಯಾವಲ್ಲ, ಸಂಬಂಧಿಕಲ್ಲ, ಏನೂ ಅಲ್ಲ. ಕರೆ ಆ ಗುರುಬಂಧುಗಳ ಒಂದು ಸಂಬಂಧ ಭಾಳ ಅತ್ಯಂತ ನಿಕಟ. ಯಾಕಂದ್ರೆ ಅದಕ್ಕೆ ಅವರು ಬಾಬಾಸಾಹೇಬ್ ಮಹಾರಾಜರು, ಗಿರ್ಮಲ್ಲಪ್ಪ ಮಹಾರಾಜರಂಥವ್ರಿಗೆ ಅವರೆಲ್ಲ ಈ ಸಂಪ್ರದಾಯ ಇತಿಹಾಸ ಸಂಪ್ರದಾಯ. ಬಾಬಾಸಾಹೇಬ್ ಮಹಾರಾಜರು ಅಂತಿಮ ಸಮಯದಲ್ಲಿ ದೇಹ ತ್ಯಾಗ ಮಾಡುವಂಥ ಸಮಯದಲ್ಲಿ ಅವರೆಲ್ಲ ಶಿಷ್ಯ ಪರಂಪರೆಗೆ ಎಲ್ಲರೂ ಇದ್ರತ್ತ, ಆದರೆ ಒಬ್ಬರು ಇದ್ದಿದ್ದಿಲ್ಲ. ಅವಾಗ ಅವರು ಬಾಬಾಸಾಹೇಬ್ ಮಹಾರಾಜರು ನಂದು ಅಂತಿಮ ಸಮಯ ಬಂದೈತಪ್ಪ, ಇದನ್ನು ಜವಾಬ್ದಾರಿನ ಒಪ್ಪಿಸಿ ಹೋಗ್ಬೇಕಾಗೈತಿ, ಅದ್ರ ಸಲುವಾಗಿ ನನ್ನ ಮಗನ ಕರೆಸ್ರತ್ತೇಳಿ ಬಾಬಾಸಾಹೇಬ್ ಮಹಾರಾಜರು ಅಂದ್ರೆ. ಅವಾಗ ಅಲ್ಲೆಲ್ಲ ಇದ್ದವರೆಲ್ಲ ಬಾಬಾಸಾಹೇಬ್ ಮಹಾರಾಜರ ಮಕ್ಕಳು ಅವರು ಇದ್ರೊಳಗೆ ಅಲ್ಲೆಲ್ಲ ತಹಶೀಲ್ದಾರ್ ಕಚೇರಿ ಒಳಗೆ ಏನೋ ಒಂದು ನೌಕರಿ ಮಾಡ್ತಿದ್ರು, ಸ್ಟಾಂಪ್ ಪೆಂಡ್ರು ಹಂಗೆ ಮಾಡ್ತಿದ್ರತ್ತ. ಅವಾಗ ಅವರೆಲ್ಲ ಜೊತೆಗಿದ್ದಂಥವ್ರು ಗುರುಗಳೇ ಆದ್ಯ ಮಾಡ್ಯಾರಪ್ಪ ಅಂದ್ಕೊಳ್ಳೆ ಅವ್ರನ್ನ ಕರೆಸಿ ಮುಂದೆ ನಿಂದಿಸಿರತ್ತೆ. ಬಂದಾರ ನೋಡ್ರಿಯಪ್ಪ ಏನು ಅವ್ರಿಗೆ ಹೇಳ್ರ ಅಂದ್ಕೊಳ್ಳೆ ಅವಾಗ ಬಾಬಾಸಾಹೇಬ್ ಮಹಾರಾಜರು ಹೇಳಿದರು, ಇವರೇನು ನಾ ಪ್ರಪಂಚ ಮಾಡಿ 5,000 ಎಕರೆಗಟ್ಟಲೆ ಜಮೀನು ಗಳಿಸಿರ್ಬೋದು ಅಥವಾ 33 ಇನಾಮದಾರಿಕೆ ಇರ್ಬೋದು, ಅದಕ್ಕೆಲ್ಲ ಇವರು ವಾರಸುದಾರರು. ಈ ಮಠಕ್ಕೆ ವಾರಸುದಾರ ಆ ಗಿರ್ಮಲ್ಲಪ್ಪ ಅವನು ಕರೆಸ್ರತ್ತಂದ್ರೆ. ಹಿಂಗೆ ಬಂದದೈತಿ ಸಂಪ್ರದಾಯ. ಯಾಕಂದ್ರೆ ಅವನ ನಂಬಿದ ಮೇಲೆ ಅವನಂತೆ ಆಗದೆ ಭುವನಕ್ಕೆ ಬಂದ ಅಂದ್ರೆ ಅವರು ಬಾಬಾಸಾಹೇಬ್ ಮಹಾರಾಜರ ಆಜ್ಞಾ ಪ್ರಕಾರ ನಡೆದ್ರೆ, ಅವ್ರು ಗಿರ್ಮಲೇಶ್ವರ ಮಹಾರಾಜರು ನಡೆದ ಅದು ಹೇಳ್ತಾರೆ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲ್ಲ ಬೇಡ ಪರಮಾತ್ಮನವನು. ಹಂಗೆ ಒಮ್ಮೇನೋ ಬಾಬಾಸಾಹೇಬ್ ಮಹಾರಾಜರು ತಮ್ಮ ಕೋಲಿ ಒಳಗೆ ಕೂತಿದ್ರು. ಗಿರ್ಮಲೇಶ್ವರ ಮಹಾರಾಜರು ಅವ್ರ ದರ್ಶನಕ್ಕೆ ಬಂದಿದ್ರು. ದರ್ಶನ ಮಾಡಿಕೊಂಡ್ರು. ಮಾಡಿ ಮುರಳೀಲಿಂಗಮ್ಮ ಮಹಾರಾಜರ ದೇವಾಲಯದೊಳಗೆ ಅವರೆಲ್ಲ ಕಟ್ಟಿದ ನಂತರ ಅದನ್ನು ಕಟ್ಟಿಸೋರಲ್ಲ ಗಿರ್ಮಲೇಶ್ವರ ಮಹಾರಾಜರನ್ನ. ಆದರೂ ಸಹಿತ ಎಲ್ಲ ಮುಗಿದ ನಂತರ ಆ ಕಟ್ಸೋದಂತ ಅದೊಂದು ದೊಡ್ಡ ಇತಿಹಾಸನ ಅದು. ಅವ್ರೇನೋ ಒಂದು ಗುಡಿಸಲ್ದೊಳಗೆ ಭಕ್ತಿ ಮಾಡ್ತಾಯಿದ್ರು ಅವ್ರು ಬಾಬಾಸಾಹೇಬ್ ಮಹಾರಾಜರು. ಈ ಸಂಪ್ರದಾಯ ಗುರು ಪರಂಪರೆ ಬೆಳೆದು ಬಂದ ದಾರಿ. ಭಕ್ತಿ ಮಾಡ್ಕೋತಿದ್ದಾಗ ಅವು ಗಿರ್ಮಲೇಶ್ವರ ಮಹಾರಾಜರ ಬಾಬಾಸಾಹೇಬ್ ಮಹಾರಾಜ ಶಿಷ್ಯತ್ವವನ್ನು ವಹಿಸಿದ್ರು. ಅಲ್ಲಿ ಬಂದ ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಅವ್ರು ಸ್ವಲ್ಪ ಸಾಕಷ್ಟು ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿದ್ರು ಗಿರ್ಮಲೇಶ್ವರ ಮಹಾರಾಜರು. ಆವಾಗ ಅವರು ಗಿರ್ಮಲೇಶ್ವರ ಮಹಾರಾಜರು ಸತ್ಯ ಶಿಷ್ಯರು ಬೇರೆ, ಸತ್ಯ ಶಿಷ್ಯರೇ ಬೇರೆ. ಶಿಷ್ಯರು ಅಂದ್ರೆ ಸುಮ್ಮ ಊಟ ಉಪಚಾರ ವ್ಯವಸ್ಥೆ ಎಲ್ಲ ಜೈಕಾರ ಇದ್ರ ಸಲಾಗ ಅಷ್ಟೇ ಶಿಷ್ಯರು. ಇವಾಗ ಇದು ಬೇರೆ. ಸತ್ಯ ಶಿಷ್ಯರು ಅನ್ನೋರು ಹೆಂಗಿರ್ತಾವ ಅಂದ್ರೆ ದೇವರ ಶಕ್ಯತ್ವ ಸಲುವಾಗಿ
ಪ್ರಾಣವನ್ನು ಕೊಡುವಂಥ ಶಕ್ತಿ ಅವರಲ್ಲಿ, ಪ್ರಾಣವನ್ನು ತ್ಯಾಗ ಮಾಡುವಂಥ ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಅವ್ರಿಗೆ ಸತ್ಯ ಶಿಷ್ಯ ಇರ್ತಾರೆ. ಹಂಗಂದ್ರೆ ರಾಮದಾಸ್ ಮಹಾರಾಜರಿದ್ದಾಗ ಕಲ್ಯಾಣಿನಂತ ಆಗಿ ಹೋದ ಸತ್ಯ ಶಿಷ್ಯರು. ಅದೇನೋ ರಾಮದಾಸ್ ಮಹಾರಾಜ್ ಜಳಕ ಮಾಡಿ ಲಂಗೋಟಿ ಒಣಗಿ ಹಾಕಾಕತ್ತಿರತ್ತೆ, ಕೈಯಾಗಿಂದ ಹಾರಿ ಹೋಗಿ ಬಿಡ್ತೈತೆ ಲಂಗೋಟಿ. ಅಲ್ಲಿ ಒಂದು 10-20 ಮಂದಿ ಶಿಷ್ಯರಿದ್ರು. ಅವ್ರಿಗೆ ಅವ್ರ ಜೊತೆಗೆ ಅತ್ಯಂತ ಜೈಕಾರ ಹಾಕೋರೆಲ್ಲ ಇದ್ರು. ಖರೆ ನನ್ನ ಲಂಗೋಟಿ ಹಾರ್ಲಾಕತ್ತೈತಿ ಅಂತ ಹೇಳಿ ರಾಮದಾಸ್ ಮಹಾರಾಜ್ ಹೇಳಿದರು. ಅವರೆಲ್ಲ ಏನಂದ್ರೆ ರಗಡ ಮಂದಿ ಶಿಷ್ಯರದಾರ, ಗಬ್ಬರಿ ರಗಡ ಶ್ರೀಮಂತರದಾರು, ಇನ್ನೊಂದು 4 ಲಂಗೋಟಿ ಹೊಲಸನು, ಅದನ್ನ ಯಾಕೆ ನೋಡ್ತೀರಂದ್ರೆ ಅವ್ರು. ಆವಾಗ ಕಲ್ಯಾಣಿನ ಓದಿರ, ಕಲ್ಯಾಣಿ ನನ್ನ ಲಂಗೋಟಿ ಅಂದ್ಕೊಳ್ಳೆ ಅದೇನೋ ಒಂದು 400-500 ಫೂಟ್ ಗುಮ್ಮ ಕೊಳ್ಳೆತ್ತದ. ಅದರೊಳಗೆ ಮ್ಯಾಗಿಂದ ಜಿಗದ ಆ ಲಂಗೋಟಿನ ಹಿಡ್ಕೊಂಡ ಎದ್ದು ಮ್ಯಾಗ ಬಂದ. ನಿನಗೇನು ಆಗಿಲ್ಲ ಕೇಳ್ರ ರಾಮದಾಸ್ ಮಹಾರಾಜರು. ಅಲ್ಲೋ ಒಂದು ಮಾತಿಗೆ ಅದ್ರ ಕೂಡ ಜಿಗದಿ ನಿನಗೇನು ಆಗಿಲ್ಲ ಅನ್ನೋದು ಕೇಳಿದ್ರತ್ತ ಅವ್ರು. ನಾ ಜಿಗದ ಅಟ್ಟ ಗೊತ್ತ ಇದಕ್ಕೆ ಹೇಳಿರಲ್ಲ ಅವರು. ಗುರುಪುತ್ರ ಮಹಾರಾಜ ರಷ್ಯಾಕ್ಕೆ ಹೋಗಿ ಬಂದ ಸುದ್ದಿ ಹೇಳಿದ್ರಲ್ಲ. ಇಲ್ಲಿ ವಿಮಾನದಾಗ ಕೂತಾಗ ನಾನಾಗಿದ್ನಿ. ಅಲ್ಲಿ ಕೂತ ನಂತರ ನನಗೊಂದು ಥರ ಕವಚ ನನ್ನ ಮೇಲೆ, ಅಂದರೆ ನಾನು ಏನಾಗಿದ್ದು ನನಗೆ ಗೊತ್ತಿಲ್ಲ. ಅವರು ಅವಾಗ ಒಂದು ಸ್ವಲ್ಪ ಕೆಲವೊಂದು ಶಬ್ದಗಳನ್ನ ಹೇಳಿದ್ರು. ಅವ್ರು ಹೊಳ್ಳಿ ಬಂದು ದಿಲ್ಲಿಗೆ ಬಂದ ನಂತರ ಎಲ್ಲ ಔಷಧ ಗುಳಿಗೆ ಸುಗರದು ಅವು ಎಲ್ಲ ಅವ್ರಿಗಿದ್ದು ತ್ರಾಸಿತ್ತು. ಅಲ್ಲಿ ವಿಮಾನ ಹತ್ತಿ ಆ ಕಡೆ ರಷ್ಯಾಕ್ಕೆ ಹೋದ ನಂತರ ಹೋಗಿ ಹೊಳ್ಳೆ ಬರ್ತಕ್ಕ ಅವು ಯಾವ ಗುಳಿಗೆ ಔಷಧ ಹೊಳ್ಳೆ ನೋಡಿದ್ದಿಲ್ಲತ್ತ ಅವರು. ಅಂದರೆ ಎಲ್ಲ ಅವರ ಆರೋಗ್ಯ ಹಿಡ್ಕೊಂಡು ಅವ್ರು ಹೋಗಿ ಹೊಳ್ಳೆ ಬರತಕ್ಕ ಅವರ ಆರೋಗ್ಯದ ಚಿಂತನೆ ಅದು ಅವನಿಗಿತ್ತು, ಅವನ ಮೇಲಾಧಿಕಾರಿಗಿತ್ತು, ಕಳಿಸೋದು ಅವನಿಗಿತ್ತು. ಹಂಗೆ ರಾಮದಾಸ್ ಮಹಾರಾಜರ ಲಂಗೋಟಿ ಅವ ಕಲ್ಯಾಣಿ ಏನು ಜಿಗದಲ್ಲ, ಅವ ಜಿಗದ ಅಟ್ಟ ಗೊತ್ತಿತ್ತು. ಕೈಯಾಗ ತೊಗೊಂಡು ಮ್ಯಾಗ ತೊಗೊಂಬಂದದ್ದು ಅಷ್ಟೆ. ಜಿಗದ ಕೆಳಗೆ ಬಿದ್ದದಾಗಿಲ್ಲ ಇಲ್ಲ ಅಂದ್ರೆ ಅವಾಗ ಯಾವುದೋ ಪರಿಜ್ಞಾನ ಇಲ್ಲ. ಅದು ಯಾರ ಜವಾಬ್ದಾರಿಪ್ಪ? ಪರಮಾತ್ಮನ ಜವಾಬ್ದಾರಿ. ಹಂಗೆ ಗಿರಿಮಲ್ಲೇಶ್ವರ ಮಹಾರಾಜರು ಅವರು ಬಾಬಾಸಾಹೇಬ್ ಈ ಸಂಪ್ರದಾಯ ಉಗಮ ಇದು ಹೆಂಗೆ ಉಗಮ ಆಯ್ತು? ಅವರ ಸಾಧಾರಣ ಒಂದು ಎಷ್ಟೋ ತಿಂಗಳುಗಳ ಕಾಲ ಅಥವಾ ಎಷ್ಟೋ ವರ್ಷಗಳ ಕಾಲ ಕುದುರೆ ಮ್ಯಾಗ ಅವ್ರು ಗುರುವಿನ ಅಸ್ಥಿ ಇಟ್ಕೊಂಡು ತಿರುಗಾಡಿದರು. ಎಲ್ಲ ಕಡೆ ತಿರುಗಾಡಿ ಕಡೆಗೆ ಈ ಜಾಗ ಇಲ್ಲಿ ಬಂದು ಮಾಡಬೇಕತ್ತೆ ಅವ್ರಿಗೆ ಸಂಕಲ್ಪ ಆಯ್ತು. ಮಾಡಿದರು, ಗುಡಿಸಲ ಹಾಕಿರು. ಅಲ್ಲೆಲ್ಲ ನಿತ್ಯ ನಿಯಮ ಧ್ಯಾನ ಉಪಾಸನ ದಿನನಿತ್ಯ ಈ ಒಂದು ನಿತ್ಯ ನಿಯಮದೊಳಗೆ ಬೆರೆತರು. ಅವಾಗಿಂಥ ಶಿಷ್ಯರೆಲ್ಲ ಸಾಕಷ್ಟು ಶಿಷ್ಯರು ಅವರಿಗೆ ಬಳಗ ಸಿಕ್ಕಾಗ ಗಿರಿಮಲ್ಲೇಶ್ವರ ಮಹಾರಾಜರು ಆಗಾಗ ಬರ್ತಿರು, ಭೇಟಿ ಹಾಕಿದ್ರು. ಆವಾಗ ಅವ್ರ ಗುರುಗಳಿಗೆ ಬಂದು ನಮಸ್ಕಾರ ಮಾಡಿದ್ರತ್ತ. ಅವ್ರು ಬಾಬಾಸಾಹೇಬ್ ಮಹಾರಾಜರು ಬಂದು ನಮಸ್ಕಾರ ಮಾಡಿ ಅವ್ರು ಗಿರಿಮಲ್ಲಪ್ಪ ಮಹಾರಾಜ ಏನು ಕೇಳಿದ್ರತ್ತ, ನನಗೊಂದು ಸಂಕಲ್ಪ ಆಗೈತ್ರಿಯಪ್ಪ, ನೀವು ಆಜ್ಞಾ ಕೊಟ್ರೆ ಮಾಡ್ತೀನಿ. ಏನಪ್ಪ ಅದು ಕೇಳಿದ್ರು. ಏನದು ಕೇಳಿದ ಕೂಡಲೇ ಇದು ಗುಡಿಸಲ ತೆಗೆದ ಗುರುಲಿಂಗಮ್ಮ ಮಹಾರಾಜರ ಇದ್ರ ಜಾಸ್ತಿ ಜಾಗದ ಮ್ಯಾಗ ಒಂದು ಗರ್ಭಗುಡಿ ಕಟ್ಟಬೇಕಂತ ನನಗೆ ಸಂಕಲ್ಪ ಆಗಿತ್ತು. ನನಗೆ ದೇವರು ಸಾಕಷ್ಟು ಅನುಕೂಲ ಕೊಟ್ಟಾನಿ ಈಗ ನಿಮ್ಮ ಕೃಪೆಯಿಂದ. ಅದಕ್ಕೆ ನನ್ನ ಸಂಕಲ್ಪ ಆಗೈತಿ, ನೀವು ಆಜ್ಞಾ ಮಾಡಿದ್ರೆ ನಾನು ಮಾಡ್ತೀನಂದ್ರೆ. ಅವ್ರಿಗೆ ಬಾಬಾಸಾಹೇಬ್ ಮಹಾರಾಜರಿಗೆ ಭಾಳ ಸಂತೋಷ ಆಯ್ತು. ಇಂಥ ಒಬ್ಬ ಶಿಷ್ಯ ತಯಾರಾದ್ಲ ಅಂಥೇಳಿ. ಅದಕ್ಕೆ ಅವ್ರ ಅಧಿಕಾರ ಹೊಣೆಯನ್ನು ಅವ್ರಿಗೆ ಕೊಟ್ಟು ಹೋಗ್ಯಾರ. ಅವರು ಹುಡುಗಾಟಿಗಿರಂಗಿಲ್ಲ ಅದ್ರಾಗ ಯಾವುದು. ಅವಾಗ ಅವರು ಮಾಡಪ್ಪ ಅಂದ್ರೆ ಅವರು ಗಿರಿಮಲ್ಲೇಶ್ವರ ಮಹಾರಾಜರಿಗೆ ಮಾಡಪ್ಪ ಅಂದ್ಕೂಡಲೇ ನಂದು ಇನ್ನೊಂದು ವಿಚಾರ ಆಗಿರ್ತಿದ್ರತ್ತ ಅವರು. ಏನಪ್ಪ ಮತ್ತೇನಂತ ಕೇಳಿದ್ರೆ, ನಾನಾ ಮಾಡಾಕತ್ತೀನಂತ ಯಾರಿಗೆ ಹೇಳಬೇಡ್ರಿ ಅಂದ್ರತ್ತ. ಇದನ್ನು ನಾನಾ ಖರ್ಚು ಮಾಡಾಕತ್ತೀನಂತ ಯಾರಿಗೆ ಹೇಳಬೇಡ್ರಿ, ಇವೆರಡು ನನ್ನ ಬೇಡಿಕೆಗಳದ ಅಂದರು. ಒಂದು ಗುಡಿ ಕಟ್ಟಡ ಮಾಡುವಂಥದ್ದನ್ನು ಅವರ ಸ್ವಂತ ಖರ್ಚಿನಿಂದ ಸ್ವಂತ ಶ್ರಮಪಟ್ಟು ಗಳಿಸಿದ್ದನ್ನು ಖರ್ಚು ಮಾಡಿದ್ದನ್ನು ನಾವು ಎಷ್ಟು ಹೇಳ್ಕೊತೀವಿ ನೋಡ್ಬೇಕು. ನಾವೆಲ್ಲ ಅಲ್ಲಿ ಗುಡಿ ಪಟ್ಟಿ ಕೊಟ್ರಪ್ಪ ಅದು ಕೇಳೋಣ, ಒಂದು 150 ಕೊಟ್ಟು ಅಡ್ಡ ಬಿದ್ದು ಸ್ಪೀಕರ್ದಾಗ ನನ್ನ ಹೆಸರು ಹೇಳ್ರಿ, ನಮ್ಮ ಹೆಸರು, ಅಡ್ಡ ಹೆಸರು, ಊರ ಹೆಸರು, ತಾಲೂಕು, ಜಿಲ್ಲಾ ಎಲ್ಲ ಹೇಳ್ತಕ್ಕ ಬಿಡೋದಿಲ್ಲ ಅವ್ರು. ಅವ ಗುಡಿ ಕಟ್ಟಿಸಿದ ಪುಣ್ಯಾತ್ಮ ನನ್ನ ಹೆಸರು ಹೇಳ್ಬೇಡತ್ತಾನಂದ್ರೆ ಇದು ಸರ್ವಸಂಗ ಪರಿತ್ಯಾಗಿಗಳ ಸಂಪ್ರದಾಯ. ಅದರೊಳಗೆ ನೀವೆಲ್ಲ ಬೆರ್ತಿದ್ದೀವಿ. ಇಂಥ ಸಂಪ್ರದಾಯ ಅಂದ್ರೆ ಮುಂದೆ ಬಾಬಾಸಾಹೇಬ್ ಮಹಾರಾಜರು ಅಂದಾಗ ಅವ್ರ ಅಧಿಕಾರ ಹೊಣೆ ಅವ್ರಿಗೆ ಕೊಡೋ ಟೈಮ್ದಾಗ ಈ ಮಠಕ್ಕೆ ವಾರಸದಾರ ಇಂಥವಪ್ಪ ಅವ ಗಿರಿಮಲ್ಲಪ್ಪನ ಕರೆಸರ ಅಂದಿರ್ತಾವ್ರು. ಹಿಂಗೆ ನಡೆದೇ ಬಂದ ದಾರಿ ಇದು ವಿಶೇಷವಾದಂಥ ಸಂಪ್ರದಾಯ. ನೀವೆಲ್ಲ ಯಾಕಂದ್ರೆ ಈ ಒಂದು ಇಲ್ಲೆಲ್ಲ ನಾಳೆ 2ನೇ ತಾರೀಕಿನವರೆಗೂ ಇಲ್ಲಿ ದಿನನಿತ್ಯ
ಮಹಾತ್ಮರಿಂದ, ಸಂತರಿಂದ, ಶರಣರಿಂದ ಪ್ರವಚನ ಕಾರ್ಯಗಳ ಭಜನೆ, ಕಾಕಡಾರತಿ, ಅದರ ಜೊತೆಗೆ ಎಲ್ಲ ದಿಂಡಿ ಪಲ್ಲಕ್ಕಿ ಪಾದಯಾತ್ರಿಕರು ಅವ್ರು ತಮ್ಮ ವೀಣಾಗಳನ್ನು ತಂದಿದ್ದಾರೆ. ವೀಣಾ ಸೇವೆ, ಜಾಗರಣೆ ಎಲ್ಲ ರಂಗದೊಳಗೂ ತಾವೆಲ್ಲ ಬೆರಿಬೇಕು. ಅಷ್ಟೇ ಅಲ್ಲ, ಇದೊಂದು ಜ್ಞಾನ ದಿಸಕ್ಕದ ಸಮಯ ಭಾಳ ಮಹತ್ವ. ಅವರು ಬಸವರಾಜ ಸ್ವಾಮಿಗಳು ಹೇಳಿರಲ್ಲ, ಆಲಸ್ಯ ಇವೆಲ್ಲ ನಮಗೆ ಭಾಳ ಆಧ್ಯಾತ್ಮಿಕ ಚಿಂತನೆ ಮಾಡೋ ಟೈಮ್ದಾಗ ಆಲಸ್ಯಗಳು ತಾವಾಗಲೇ ಬರ್ತಿರ್ತಾವೆ, ನಿದ್ರೆ ಬರ್ತಿರ್ತೈತಿ. ಇದನ್ನೆಲ್ಲದರಿಂದನೂ ಜಾಗ್ರತೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಗುರುಗಳು ನಮಗೆ ಅದಕ್ಕೆ ಅವಕಾಶನೂ ಕೊಟ್ಟಾರ. ಗುರು ಉಪದೇಶ ಅಂತ ಹೇಳಿ ಎಲ್ಲ ಸಮಯದಾಗ ನೀನು ಏನು ಬೇಕಾದಂಥ ಬಂದೈತಿಪ್ಪ, ನೀರು ಬಂದೈತೆ ಅಂದ್ರೂ ಅದರೊಳಗೆ ಅದನ್ನು ಬೆರೆಸಿ ಅಂದ್ರೆ ನಿದ್ರೆಯೊಳಗೆ ಧ್ಯಾನವನ್ನು ಬೆರೆಸಿ ಧ್ಯಾನ ಮಾಡ್ತಾವೆ. ಅದನ್ನು ನಿದ್ರಾ ಸಮಾಧಿ ಸ್ಥಿತಿ ಅಂತಾರಲ್ಲ, ನಿದ್ದೆ ಮಾಡಿದ್ರು ಕೂಡ ಧ್ಯಾನ ನಡಿಬೇಕು ಅದರೊಳಗೆ. ಹಂಗೆ ಈ ಒಂದು ಪರಂಪರೆಯಲ್ಲಿ ನಿತ್ಯ ನೇಮಿ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವಕಾಳ ಕರಿತ ಜಾವೆ ಅನ್ನುವಂಗೆ ಎಲ್ಲ ಸಮಯದೊಳಗೂ ಧ್ಯಾನ ಮಾಡಿ ನಮಗೆ ಜೀವನ ಮುಕ್ತಿಯನ್ನು ಪಡ್ಕೊಳ್ಳೋಕೆ ಅನುಕೂಲ ಐತೆ ಅನ್ನೋದ ಈ ಸಂಪ್ರದಾಯದ ಮೂಲ ಉದ್ದೇಶ. ಅವರೆಲ್ಲ ಯಾಕಂದ್ರೆ ಈ ಸಂಪ್ರದಾಯದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಮೇಲು ಕೇಳು, ಬಹಳ ದೊಡ್ಡವ, ಬಹಳ ಸಣ್ಣವ ಯಾವುದನ್ನು ನೋಡಲಾರದನ್ನು ಪ್ರತಿಯೊಬ್ಬರಿಗೆ ಅವರ ಹೃದಯಕ್ಕೆ ಸಂಬಂಧಪಟ್ಟ ವ್ಯವಹಾರ ಅಷ್ಟ ಮಾಡ್ತಿದ್ರು ಜ್ಞಾನಿಗಳು. ಯಾವನು ಹೃದಯ ಪರಿಪಕ್ವವಾದೈತಿ ಅವ ಆಟೋಮೆಟಿಕ್ ಈ ಒಂದು ಅಧ್ಯಾತ್ಮದೊಳಗೆ ಬೆರತು ಅದು ಏನಪ್ಪ ಅಂತಂದ್ರೆ ಅಧ್ಯಾತ್ಮ ಜೀವಿಯಾಗಿ ಅದು ಹೇಳ್ತಾರೆ, ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣ ಪಾವಾವೆ ಸಮಾಧಾನ. ಅವ್ರು ಹೇಳ್ತಾರೆ, ನೀವೆಲ್ಲ ದಿಂಡೆ ಮಾಡ್ಕೊತ ಬಂದಿರಿ, ಚಾಲತಾ ಬೋಲತಾ ದಂಧ ಕರಿತಾ ಖಾತಾ ಜೀವಿತ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತ ನಾಮ ವಿಸ್ರುನೆ. ಅವ್ರು ಪಾಂಡುರಂಗ ಹೇಳೋದೆಲ್ಲ ಅವ್ರು ತುಕಾರಾಮ್ ಮಹಾರಾಜ್ ಹೇಳಿದಾಗ ನೋಡ್ರಿ, ನಾಮಗೀತ ವಾಟ ಚಾಲ ಯಜ್ಞೆ ಪಾವಲಿ ಪ್ರತಿಯೊಂದು ಹೆಜ್ಜೆ ಇಟ್ಕೋತ ನಾವು ಧ್ಯಾನ ಮಾಡ್ತಾ ಹೆಜ್ಜೆ ಇಟ್ಟಿವತ್ತಪ್ಪ ಅಂತಂದ್ರೆ ಅದರೊಳಗೆ ಒಂದು ಯಜ್ಞ ಮಾಡೋದಂಥ ಶಕ್ತಿ ಐತೆ ಅಂತ ಹೇಳಿ ಅವ್ರ ಜ್ಞಾನಿಗಳು ಅದನ್ನು ಹೇಳ್ತಾ ಬಂದಿದ್ದಾರೆ. ಆದ್ದರಿಂದ ತಾವೆಲ್ಲ ಸಮಯ 2 ಗಂಟೆ ಇಲ್ಲೆಲ್ಲ ಸಪ್ತಾಹ ವ್ಯವಸ್ಥೆ ಎಲ್ಲ ಥರದ ವ್ಯವಸ್ಥೆಯನ್ನು ಸಾಕಷ್ಟು ಅನುಕೂಲ ಇಲ್ಲೆಲ್ಲ ಕಾರ್ಯಕರ್ತರ ವ್ಯವಸ್ಥೆ ಮಾಡಿದ್ದಾರೆ. ತಾವೆಲ್ಲ ತಮ್ಮದೇನಪ್ಪ ಅಂತಂದ್ರೆ ಮುಖ್ಯವಾಗಿ ಸಮಾಧಾನ, ಶಾಂತಿ, ನಾವು ಅದನ್ನು ಪಡ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀವಿ. ಸಮಾಧಾನ ಶಾಂತಿ ಅದರಿಂದ ಸಿಗತೈತಿ. ಇದಕ್ಕೆ ಹೇಳಲ್ಲ, ಶ್ರವಣ, ಪುರಾಣ ಪ್ರವಚನಗಳನ್ನು ಕೇಳೋದು, ಅಧ್ಯಾತ್ಮದಲ್ಲಿ ತಲ್ಲೀನಾಗೋದು, ಭಜನೆ, ಇದು ಎಲ್ಲ ಕಾಕಡಾರತಿ, ಭಾರಾಭಂಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ಅದರ ಜೊತೆಗೆ ಸ್ವಚ್ಛತೆ, ಇದೊಂದು ಅತ್ಯಂತ ವಿಶಾಲವಾದ ಸಂಪ್ರದಾಯ. ಇದು ಎಲ್ಲ ಇದಕ್ಕೆ ಕೇಂದ್ರ, ಇದು ಸಂಪ್ರದಾಯದ ಕೇಂದ್ರ ಬಿಂದು. ನಾವಿಲ್ಲೆಲ್ಲ ಹೆಂಗಿರ್ಬೇಕಪ್ಪ ಅಂದ್ರೆ ಅತ್ಯಂತ ಪರಿಶುದ್ಧವಾಗಿ ಪ್ರತಿಯೊಬ್ಬರು ಶಬ್ದದಿಂದ, ಶಬ್ದ ಮಾಲಿನ್ಯನೂ ಅಂತಾರೆ, ಅಲ್ಲೆಲ್ಲೆಲ್ಲೆ ಏನಾರ ಗದ್ದಲ ಹಾಕೋದು, ಏನು ಹರಟೆ ಮಾಡ್ಕೊತ್ಕೊಂಡಿರೋದು, ವ್ಯರ್ಥ ಸಮಯ ಕಳಿಲಾರ್ದನ. ಇಲ್ಲೆಲ್ಲ ಸಾಕಷ್ಟು ಮಂದಿ ಬಂದಾರ, ಅಲ್ಲೆಲ್ಲ ಏನೇನು ಮಾತಾಡ್ಕೊತ ಕೂತಾರ. ಅದನ್ನು ಈ ಸಮಯ ವೇದಿಕೆ ಮುಂದೆ ಕಳೆದಿವಪ್ಪ ಅಂತಂದ್ರೆ, ಯಾಕಂದರೆ ಒಂದೊಂದು ಶಬ್ದದೊಳಗೆ ಒಂದೊಂದು ಯಜ್ಞ ಮಾಡಿದಂಥ ಶಕ್ತಿ ಇರ್ತೈತಿ ಗುರುಗಳ ಶಬ್ದದಲ್ಲಿ. ಆ ಒಂದು ಅಧ್ಯಾತ್ಮದ ತಿರುಳನ್ನು ನಾವು ತಿಳ್ಕೊಳಕ್ಕೆ ಬಂದಂಥವ್ರು, ಅಧ್ಯಾತ್ಮ ಜೀವಿಗಳಾದಂಥವ್ರು, ಉಪದೇಶವನ್ನು ಪಡ್ಕೊಂಡಂಥವ್ರು ನಾವೆಲ್ಲ ಸಾಧಕ ಜೀವಿಗಳು. ಸಾಧನ ಮಾಡೋದು, ಅಧ್ಯಾತ್ಮದೊಳಗೆ ತಲ್ಲೀನತೆಯನ್ನು ಹೊಂದೋದು, ಪುರಾಣ ಪ್ರವಚನಗಳನ್ನು ಕೇಳೋದು, ಏನಪ್ಪ ಅಂತಂದ್ರೆ ಇದೆಲ್ಲ ಸೇವೆಯನ್ನು ಮಾಡೋದು. ಅದರೊಳಗೆ ನಾವು ತೊಡಗಿದ್ದೀವಿ ಅಂತಂದ್ರೆ ಪುನರಪಿ ಇದು ಜನನ ಮರಣದ ಬಾಧೆಯನ್ನೇ ಕಳ್ಕೊಳ್ಳೋಕೆ ಶಕ್ತಿ. 84 ಲಕ್ಷ ಜೀವರಾಶಿಗಳ ಥರ ಅದೇನೋ ಗೊತ್ತು ಶಾಸ್ತ್ರದವ್ರಿಗೆ, ಇವತ್ತು ನಮಗೆ ಗೊತ್ತಿಲ್ಲ. ಎಷ್ಟೋ ಜನ್ಮಗಳ ತಾಳೆ ಬಂದಿವೆ ಅಂತ ಹೇಳ್ತಾರೆ. ಪಶು ಪಕ್ಷಿಗಳಾಗಿ, ಗಿಡ ಮರಗಳಾಗಿ, ಏನೇನೋ ಕ್ರಿಮಿಕೀಟಗಳು ಏನೇನೋ ಆಗಿ ಬಂದ ಕೊನೆಗೆ ಪಾಪ ಪುಣ್ಯ ಸಮತಾಗಡಿ ತರೀಚ ನರದೇ ಜೋಡಿ ಎಲ್ಲ ನಾವು ನಮಗೆ ಪರಮಾತ್ಮ ಸ್ವಲ್ಪ ಸಮೀಪ ಕರ್ಕೊಂಡ ಕೊನೆಗೆ ನಮಗೆ ಮನುಷ್ಯ ಜನ್ಮವನ್ನು ಪ್ರಾಪ್ತ ಮಾಡಿ ಕೊಟ್ಟ. ನಾನು ಆ ಮನುಷ್ಯ ಜನ್ಮದ ಸದುಪಯೋಗ ಮಾಡ್ಕೊಂಡ್ರೆ ನಾವೆಲ್ಲ ಈ ಒಂದು ಅಧ್ಯಾತ್ಮದ ಚಿಂತನೆ ಒಳಗೆ ಭಾಗಿಗಳಾಗಬೇಕು. ಈ ಒಂದು ಬ್ರಹ್ಮ ವೇದಿಕೆಯೊಳಗೆ ದಿನನಿತ್ಯ 2 ಟೈಮ್ ಪ್ರವಚನ ನಡೀತೈತೆ. ತಾವೆಲ್ಲ ಆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದು ಈ ಒಂದು ಪ್ರವಚನ ಮಹಾತ್ಮರ, ಸಂತರ, ಶರಣರ ಹಿತನುಡಿಗಳನ್ನು ಕೇಳಬೇಕು. ಈ ಒಂದು 4 ದಿವಸದ ಜ್ಞಾನ ಯಜ್ಞ ಕಾರ್ಯಕ್ರಮ ಅತ್ಯಂತ ಸಮಾಧಾನ, ಶಾಂತ ಚಿತ್ತದಿಂದ ನೀವೆಲ್ಲ ನಡೆಸಿಕೊಡ್ಬೇಕು. ಇಲ್ಲೆಲ್ಲ ಮತ್ತು ಸಾಯಂಕಾಲ 4ರಿಂದ ಮತ್ತೆ ಭಜನಿ ಪದಗಳನ್ನು ಚಾಲು ಆಕ್ಕವ.
ಮತ್ತು ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ಆಕ್ಕವ. ತಾವೆಲ್ಲ ಇಲ್ಲೆಲ್ಲ ಎಲ್ಲ ಥರದ ವ್ಯವಸ್ಥೆ ಇದೆ, ಎಲ್ಲ ಥರದ ವ್ಯವಸ್ಥೆ. ತಾವೆಲ್ಲ ಶಾಂತದಿಂದ ಈ ಒಂದು ಅಧ್ಯಾತ್ಮದ ಚಿಂತನೆಯನ್ನು ಮಾಡಿ ನೀವೆಲ್ಲರೂ ಜೀವನ ಮುಕ್ತ ಆಗ್ಲತ್ತ ಬೇಡಿಕೊಡಿ. ಎರಡು ಮಾತನ್ನ ಮುಗಿಸ್ತಾರೆ.